ಬಿಸಿಲಲ್ಲಿ ಕಾಯಿಸಿ ನಿಮ್ಮಲ್ಲಿ ಇಷ್ಟೆಲ್ಲ ನಿಮ್ಮ ಮನೆಗೆ ಹೋದಾಗ ನಿಮ್ಮ ಹೆಂಗ್ ಸರಿ ಕೇಳ್ತಾರೆ. ಮಾಜಿ ಪ್ರಧಾನಮಂತ್ರಿ ಏನೂ ಕೊಡ್ಲಿಲ್ವ ಅಂತ ಕೇಳಿದ್ವಾ? ಇಲ್ಲಿಂದ ಮುಂದಕ್ಕೆ ನಾನು ವಾರದಲ್ಲಿ 2 ದಿನ ಟ್ರೀಟ್ಮೆಂಟ್ಗೆ ಮೀಸಲಾಗಿಡ್ತೀನಿ, 5 ದಿನ ಕೆಲಸ ಮಾಡ್ತೀನಿ. ಅದರಿಂದ ನನ್ನ ವಯಸ್ಸು ಎಷ್ಟು ಅಂತ ನೀವು ಕೇಳಬಾರ್ದು. ಕೆಲಸ ಮಾಡೋದ್ರಲ್ಲಿ ಎಲ್ಲಿವರೆಗೂ ನನ್ನ ಶಕ್ತಿ ಇದೆಯೋ ನಿಮ್ಮೆಲ್ಲರ ಆಶೀರ್ವಾದದಿಂದ, ನನ್ನ ರೈತರ ಆಶೀರ್ವಾದದಿಂದ, ಈ ನಾಡಿನ ಆಶೀರ್ವಾದ ಜನತೆಯಿಂದ ಗಳಿಸಿರ್ತಕ್ಕಂಥ ಶಕ್ತಿ ಜನತೆಗೋಸ್ಕರಲೇ ಉಪಯೋಗ ಮಾಡ್ತೀನಿ. ಕೊನೆಯವರೆಗೂ ಕೂತ್ಕೊಳ್ಳೋದಿಲ್ಲ. ವೈಯಕ್ತಿಕವಾಗಿ ಯಾವ ವ್ಯಾಯಾಮ ಈ ಮಾತನ್ನು ಹೇಳಿ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ನಿಮಗೆ ಹಣ ಕೊಟ್ಟು ನಾನೇನೋ ಗಿಟ್ಟಿಸ್ಕೋಬೇಕು ಅಂತಿಲ್ಲ. 1.5 ಗಂಟೆಯಿಂದ ಬಂದು ಕಾದು ನಮ್ಮ ರೈತರು ಬೆಳೆದಿರ್ತಕ್ಕಂಥ ಹಣ್ಣು ಇವತ್ತು ಅದಕ್ಕೆ ಬೆಲೆ ಇಲ್ಲ. ಸರಿಯಾದ ರೀತಿ ಇವತ್ತು ಸರ್ಕಾರ ಅದಕ್ಕೆ ಬೆಲೆ ಕೊಡ್ತಕ್ಕಂಥದ್ರಲ್ಲಿ ಹಿಂದೆ ಬೀಳಬಾರ್ದು. ಕೋಲ್ಡ್ ಸ್ಟೋರೇಜು ಮತ್ತೊಂದು ಇವೆಲ್ಲವನ್ನು ಹೆಚ್ಚು ಪ್ರಮಾಣದಲ್ಲಿ ಮಾಡಬೇಕು. ಇದು ರೈತನಿಗೆ ನಾವು ಕೊಡ್ತಕ್ಕಂಥ ಒಂದು ಸಹಕಾರ ಅಷ್ಟೇ. ಅವನು ದುಡಿತಾನೆ, ಬಿಸಿಲಲ್ಲಿ ಬೆಳೀತಾನೆ, ಬೆಳೆದಕ್ಕೆ ಏನಾದ್ರು ಒಂದು ಬದುಕೋದಕ್ಕೆ ಜೀವನಕ್ಕೊಂದು ಒಳ್ಳೆಯ ಬೆಲೆ ಬೇಕು ಅನ್ನೋದಷ್ಟೆ. ಈಗ ನಾನು ಬಂದಿರೋದು, ನಾನೊಬ್ಬ ರೈತನ ಮಗ. ಏನೋ ನಮ್ಮ ರೈತರು ಹಂತ ಹಂತವಾಗಿ ನನ್ನನ್ನು ಬೆಳೆಸ್ಕೊಂಡು ನಾನು ವಿರೋಧ ಪಕ್ಷ ನಾಯಕನಾದೆ, ಶಾಸಕನಾದೆ, ಮಂತ್ರಿ ಆದೆ, ಮುಖ್ಯಮಂತ್ರಿ ಆದೆ, ಪ್ರಧಾನಮಂತ್ರಿ ಆದೆ. ಈ ದೇಶದ ಆಡಳಿತದ ಬಗ್ಗೆ ಸಾಕಷ್ಟು ಅನುಭವ ಇದೆ. ನಾನು ಯಾರ ಬಗ್ಗೆ ಟೀಕೆ ಮಾಡಲಿಕ್ಕೆ ಹೋಗಲ್ಲ. ನಾನು ಅಧಿಕಾರದಲ್ಲಿದ್ದಾಗ ಸಾಮಾಜಿಕ ನ್ಯಾಯ ಕೊಡೋದ್ರ ಬಗ್ಗೆ ಯಾರಿಂದನೂ ಹೇಳಿಸ್ಕೊಳ್ಳಿಲ್ಲ. ಅದು ಜಾತಿಯ ಹಿನ್ನೆಲೆಯಿಂದ ನಾನು ಸಾಮಾಜಿಕ ನ್ಯಾಯ ಕೊಡಲಿಲ್ಲ. ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದೆ ಉಳಿದಿರ್ತಕ್ಕಂಥ ಎಲ್ಲ ಜಾತಿಯವರಿಗೆ ನಾನು ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ದೆ. ಇದರಲ್ಲಿ ಜೆಂಡರ್ನೂ ಲೆಕ್ಕ ಹಾಕಲಿಲ್ಲ. ನಾನು ಕಾಸ್ಟ್ ಕನ್ಸಿಡರೇಷನ್ನು ಮಾಡಲಿಲ್ಲ. ಓನ್ಲಿ ಸೋಷಿಯಲಿ, ಎಕನಾಮಿಕಲಿ, ಎಜುಕೇಷನ್ಲಿ ಬ್ಯಾಕ್ವರ್ಡ್. ಅವರು ಮುಸ್ಲಿಮ್ಸ್ ಆಗ್ಬೋದು, ಕ್ರಿಶ್ಚಿಯನ್ಸ್ ಆಗ್ಬೋದು, ಹಿಂದುಳಿದವರಾಗ್ಬೋದು, ಒಕ್ಕಲಿಗರಾಗ್ಬೋದು, ಲಿಂಗಾಯತರಾಗ್ಬೋದು. ಈಗ ನಂಗೆ ತಿಳಿದಷ್ಟು ನಾನು ಮಾಡಿದ್ದೇನೆ. ಹೆಣ್ಣು ಮಕ್ಕಳಿಗೂ ರಿಸರ್ವೇಷನ್ ಕೊಡೋದು ಇಡೀ ಹಿಂದೂಸ್ತಾನದಲ್ಲಿ ಮೊದಲನೇ ಬಾರಿಗೆ ಕರ್ನಾಟಕದಲ್ಲೇ ಜಾರಿ ಕೊಟ್ಟರು. ಸರ್ಕಾರದ ಸ್ಥಳೀಯ ಸಂಸ್ಥೆಗಳು ನಗರ ಪಾಲಿಕೆ ಚುನಾವಣೆಗೆ ಮಾತ್ರ ಸೀಮಿತ ಅಲ್ಲ, ಸರ್ಕಾರಿ ಹುದ್ದೆಗಳಲ್ಲೂ 33% ರಿಸರ್ವೇಷನ್ನ ಇಡೀ ಹಿಂದೂಸ್ತಾನದಲ್ಲಿ ಯಾವ ರಾಜ್ಯ ಕೊಡದೇ ಇದ್ದರೂ ಮೊದಲನೇ ಬಾರಿಗೆ ಕರ್ನಾಟಕದಲ್ಲಿ ಕೊಟ್ಟರು.